ನೋಡಿ ಈಗ ಇದರಲ್ಲಿ ಇರೋದೇ ಕಟ್ ಮಾಡಿ ಇದಕ್ಕೆ ಜಸ್ಟ್ ಜಾಯಿನ್ ಮಾಡಿದ್ರೆ ಸಾಕು. ಜನರೇಟರ್ ಹಾಕಿದ್ದೀವಿ. ವಾಲ್ವೋ ಟ್ರೆಂಡಿಗಿನ ಕಸ್ಟಮೈಸೇ ಹಾಕೊಳ್ಳಿ. ಬೋರ್ ನೋಡಿ, ಇದು ಒರಿಜಿನಲ್ ಬೋರ್ಲ್ ಹಾಕಿ 2 months ಆಗಿದೆ. ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ಬ್ಲಾಗ್ ಏನಂದರೆ ನಾವು HBR ಲೇಔಟ್ ಬಂದಿದ್ದೀವಿ. ಸೊ ಎಕ್ಸಾಸ್ಟ್ ಹಾಕ್ಕೊಳ್ಳೋಕ್ಕೆ ನಂದು ವಾಲ್ವೋ ಟ್ರೆಂಡಿಗೆ ಕಸ್ಟಮೈಸ್ ಇದ್ದಿತ್ತಲ್ಲ, ಅದು ಅಜಿ ಕೊಟ್ಬಿಟ್ಟು ನಾನು ಬೇರೆ ಹೊಸದು ಹಾಕ್ಕೊತಾ ಇದ್ದೀನಿ. ಸೊ ಅಜಿ ನಂದು ಹಾಕ್ಕೊತಿದ್ದಾನೆ. ಬೆಟರ್ ಗೈಸ್, ವಾಲ್ವೋ ಟ್ರೆಂಡಿಗಿನ ಕಸ್ಟಮೈಸೇ ಹಾಕ್ಕೊಳ್ಳಿ. ಬೋರ್ಲಾ ಈ ರಿಮೂವ್ಸ್ ಎಲ್ಲ ಬೇಡ, ಅದು ಒಳ್ಳೆ ಸೊಳ್ಳೆ ಸೌಂಡ್ ಇದ್ದಂಗೆ ಇರುತ್ತೆ. ಮೈ ಸಜೆಷನ್, ಕಸ್ಟಮೈಸ್ ವಾಲ್ವೋ ಟ್ರೆಂಡಿಗ್. ಸೊ ಅದು ಬೇಸಿ ಇರುತ್ತೆ, ಫುಲ್ಲಿ ಬೇಸಿ ಇರುತ್ತೆ, ರಾ ಇರಲ್ಲ. ಟರ್ಬೋ ವೆಹಿಕಲ್ಗೆ ಓಕೆ, ಬಟ್ ಎಣ್ಣೆ ಗಾಡಿಗೆ ಕಸ್ಟಮೈಸೇ ಹಾಕಬೇಕು. ಸೊ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ರೀ. ನಿಮಗೆ ಕಸ್ಟಮೈಸ್ ವಾಲ್ವೋ ಟ್ರೆಂಡಿಗೆ ಯಾಕೆ ಹಾಕ್ಕೊಳ್ಳೋದಿಲ್ಲ ಅಂದರೆ, ನೋಡಿ ಇದು ಒರಿಜಿನಲ್ ಬೋರ್ಲ್ ಹಾಕಿ 2 months ಆಗಿದೆ ಅಷ್ಟೇ. ನೋಡಿ ಸೌಂಡ್ ಹೆಂಗೆ ಬರುತ್ತೆ, ವೇಸ್ಟ್ ಇದು. ಸೊ ಅದಕ್ಕೆ ಕಸ್ಟಮೈಸ್ ವಾಲ್ವೋ ಟ್ರೆಂಡಿಗೆ ಹಾಕ್ಕೊಳ್ಳಿ. ಅದು ಹೆಂಗಿರುತ್ತೆ ಗೊತ್ತಾ, ನೋಡಿ ಇದು ಇನ್ನೊಂದು ನೋಡಿ, ಇದೊಂದು ಮಫ್ಲರು ಇಲ್ಲೊಂದು ಮಫ್ಲರ್, 2 ಮಫ್ಲರ್ ಇರುತ್ತೆ. ಸೊ ಅದಕ್ಕೆ ರೆಫರ್ ಇದು. ಇದು ಉಲ್ಫ್ದು, ಇದು ಅಜಿ ಹಾಕೊಂತಿದ್ದಾನೆ, ನಾನು ಹೊಸದು ಹಾಕ್ಕೊತೀನಿ. ನಾನು ಒರಿಜಿನಲ್ ಹಾಕ್ಕೊತೀನಿ. ನೋಡಿ ಈಗ ಇದರಲ್ಲಿ ಇರೋದೇ ಕಟ್ ಮಾಡಿ ಇದಕ್ಕೆ ಜಸ್ಟ್ ಜಾಯಿನ್ ಮಾಡಿದ್ರೆ ಸಾಕು. ಇದು ಇಲ್ಲಾಂದ್ರೂ ತೂಕವೇ ಒಂದು 7-8 kg ಬರುತ್ತೆ. ಇದು ಸುಮ್ಮನೆ ಹಿಂಗೆ ಎತ್ಬೋದು, ಈ ತೂಕನೇ ಇರಲ್ಲ. ಸೊ ಇದನ್ನ ಹಾಕ್ಲೇಬೇಡಿ. ಇಲ್ಲಿ ಕಟ್ ಮಾಡಿ ಇದಕ್ಕೆ ಜಾಯಿನ್ ಮಾಡಿ ಹಾಕಿ, ಇದು ಚೆನ್ನಾಗಿರುತ್ತೆ. ಈಗ ಅಲ್ಲೊಂದು ರೆಸನೇಟರ್ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಈಗ ಒಂದು ಕಸ್ಟಮೈಸ್ದು ಮಫ್ಲರ್ ಬರುತ್ತೆ. ಯಾರು ಸ್ಟಾರ್ಟ್ ಮಾಡಿದ್ದು ಅವರಾ? ಸೊ ಅದಕ್ಕೆ ಇಲ್ಲಿಗೆ ಕಟ್ ಮಾಡಿ ಈ ಮಿಷಿನ್ನ ಎತ್ತಿ ಅದಕ್ಕೆ ಇಟ್ಕೊಂಡು ಫಿಕ್ಸ್ ಮಾಡ್ಕೊಳ್ಳೋದು. ಇದೆಲ್ಲ ವೇಸ್ಟ್. ಸೊ ಇದು ಆಫಲ್ಲಿ ಈಗ ಫುಲ್ ಸ್ಮೂತ್ ಇದೆ. ಇದು ಬೋರ್ಲ ನೋಡಿ ಹೆಂಗೆ ಕಟ್ ಮಾಡಿದ್ದೀವಿ. ಗೈಸ್, ಸೊ ವ್ಲಾಗ್ ಇಲ್ಲಿಗೆ ಮುಗೀತು. ಅದೇನು ಜಸ್ಟ್ 2-3 minutes ಬರುತ್ತೆ ಅಷ್ಟೇ. ಸೊ ನಿಮಗೆ ಜಸ್ಟ್ ಒಂದು ತಿಳಿಸ್ಕೊಡ್ಬೇಕಲ್ವಾ, ಅದಕ್ಕೆ ವ್ಲಾಗ್ ಮಾಡಿದೆ, ಇನ್ನೇನಿಲ್ಲ. ಸೊ 2-3 minutes ಇದೆ ಅಷ್ಟೇ ಗೈಸ್. ಸೊ ನಾನು ಅಜಿ ಚೆಕ್ಔಟ್ ಆಗಿದ್ದೀವಿ. ಈಗ ಸೀದಾ ಮನೆಗೆ ಬರ್ತಾ 1/2 hour 45 minutes ಏನಾಗಿತ್ತು, ಈಗ 1.5 hour ತೋರಿಸ್ತಿದೆ ಇಲ್ಲಿಂದ. ಸರಿ ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.